ನಮಸ್ತೆ ಎಲ್ರಿಗೂ ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತು ತುಂಬ ಹೆಲ್ದಿಯಾದಂತಹ ಅದೇ ರೀತಿ 1 ವರ್ಷ ಕೂಡ ಕೆಡದಂತೆ ಇಡ್ಬೋದಾದಂತಹ ಬಾಳೆ ಹೂವಿನ ಚಟ್ನಿ ಪುಡಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಅನ್ನದ ಜೊತೆಗೋ ಅಥವಾ ಚಪಾತಿ, ರೊಟ್ಟಿ ಇವೆಲ್ಲದರ ಜೊತೆಗೆ ಸೂಪರ್ ಆದಂತಹ ಕಾಂಬಿನೇಷನ್ ಆಗಿದೆ ಇದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನೆಲ್ಲ ನೋಡ್ಕೊಂಡು ಬರೋಣ. ಮೊದಲಿಗೆ ನಾವು ಇದಕ್ಕೆ ತಗೊಳ್ಬೇಕಾದಂಥದ್ದು ಮೇಯ್ನಾಗಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ತಗೊಳ್ಬೇಕಾಗತ್ತೆ. ಮತ್ತು ಆ್ಯಸ್ ಯೂಶ್ವಲ್ ನಮಗೆ ಬಾಳೆ ಹೂವು ಬೇಕೇ ಬೇಕು. ಬಾಕಿ ಸಾಮಗ್ರಿಗಳನ್ನೆಲ್ಲ ನೋಡ್ತಾ ಬರೋಣ ಒನ್ ಬೈ ಒನ್. ಬಾಳೆ ಹೂವು ಆಮೇಲೆ ಕರಿಬೇವು ಸೊಪ್ಪನ್ನು ತಗೊಂಡಾದ ನಂತರ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಳ್ಬೇಕು. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಇಲ್ಲಿ. ಮತ್ತು ನಿಮಗೆ ಖಾರಕ್ಕೆ ಅನುಗುಣವಾಗಿ ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಬೆಲ್ಲವನ್ನು ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಆಮೇಲೆ ಕರಿಯೋದಕ್ಕೆ ಎಣ್ಣೆ. ನೆಕ್ಸ್ಟ್ ಬೇಕಾಗಿರುವಂತಹ ಮಸಾಲ ಪದಾರ್ಥಗಳನ್ನೆಲ್ಲ ನೋಡೋಣ. ಹೆಚ್ಚಿದ್ದು ಎಲ್ಲವನ್ನು ನಾವು ತಗೊಳ್ಬೇಕಾಗುತ್ತೆ. ಜೀರಿಗೆ, ಕೊತ್ತಂಬರಿ, ಮೆಂತ್ಯ, ಆಮೇಲೆ ಸಾಸಿವೆ, ಉದ್ದಿನಬೇಳೆ ಇವೆಲ್ಲವೂ ಬೇಕು. ಮತ್ತು ಸ್ವಲ್ಪ ಕಾಯಿ ತುರಿಯನ್ನು ತಗೊಂಡಿದ್ದೀನಿ. ಇವಿಷ್ಟು ಸಾಮಗ್ರಿಗಳು ಬೇಕಿರುವಂಥದ್ದು. ಈಗ ಬಾಳೆ ಹೂವನ್ನು ತಗೊಂಡು ಅದನ್ನು ಹೆಚ್ಕೊಳ್ಳುವ ರೀತಿಯನ್ನು ನೋಡೋಣ. ಅದಕ್ಕಿಂತಲೂ ಮುಂಚೆ ನಾವೀಗ ಅದರ ಹೊರಗಡೆ ತೊಟ್ಟಿನ ಭಾಗ ಆಮೇಲೆ ಕವಚ ಎಲ್ಲ ಇದೆಯಲ್ಲ ಅದನ್ನು ಒಂದು 5 ರಿಂದ 6 ಆಗುವಷ್ಟು ಅದರ ಸಿಪ್ಪೆಯನ್ನೆಲ್ಲ ತೆಕ್ಕೊಳ್ಬೇಕಾಗತ್ತೆ. ನೋಡಿ ಈ ಥರ ಬರುತ್ತಲ್ಲ, ಇದನ್ನೆಲ್ಲ ನಾವು ಉಪಯೋಗ ಮಾಡೋದಕ್ಕೆ ಬರೋದಿಲ್ಲ. ಈ ಥರ ಡಾರ್ಕ್ ಕಲರಲ್ಲಿರುವಂತಹ ಸಿಪ್ಪೆಯನ್ನು ತೆಗಿತಾ ಬಂದ ಹಾಗೆ ಅದರಲ್ಲಿ ಬಿಳಿಯಾದಂಥ ಸಿಪ್ಪೆ ನಮಗೆ ಸಿಗುತ್ತೆ ನೋಡಿ. ಅಷ್ಟಾದರೆ ಸಾಕಾಗುತ್ತೆ. ಅದರಲ್ಲೇ ನಾವು ಚಟ್ನಿ ಪುಡಿಯನ್ನು ಮಾಡ್ಕೊಳ್ಳೋದು. ನೋಡ್ತಿರ್ಬೋದು ನೀವೀಗ ಬಿಳಿಯಾದಂತಹ ಸಿಪ್ಪೆ ಗೋಚರ ಆಗ್ತಿದೆಯಲ್ಲ. ಇದನ್ನು ಇನ್ನೀಗ ಸಣ್ಣಕ್ಕೆ ಹೆಚ್ಕೊಳ್ಳೋಣ. ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸಿರುವ ಥರ ಹೆಚ್ಕೊಂಡ್ರೆ ಆಯಿತು. ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿ ಆದ ನಂತರ ಇದನ್ನು ನಾವು ತಕ್ಷಣವೇ ನೀರಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಇದರಲ್ಲಿ ಸ್ವಲ್ಪ ಕನರಿನ ಅಂಶ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ಬಾಳೆಕಾಯಿ ಆಗಿರ್ಬೋದು, ಇದು ಬಾಳೆ ಹೂವು ಆಗಿರ್ಬೋದು, ಇವೆಲ್ಲದರ ಗುಣನೂ ಅಷ್ಟೇ. ಇದು ಕಪ್ಪಾಗೋದು ಬೇಗ ನೋಡಿ. ನಾನೀಗ ನೀರಿಗೆ ಹಾಕ್ತಾ ಇದ್ದೀನಿ. ಹೆಚ್ಚಿ ಆದ ನಂತರ ನೀರಲ್ಲಿ ಹಾಕಿಬಿಟ್ಟು ನಾವು ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ. 1-2 ಬಾರಿ ಯಾರು ತೊಳ್ಕೊಂಡಾದ ನಂತರ ಸ್ವಲ್ಪ ನೀರಿನ ಅಂಶ ಎಲ್ಲ ಇಲ್ದಂಗೆ ನೋಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಪ್ರೋಸೆಸ್ ಎಲ್ಲ ನಾವು ಮಾಡ್ಕೊಳ್ಬೇಕಾದ್ರೆ ಮಿಕ್ಸಿ ಮಾಡ್ಕೊಳ್ಬೇಕು. ಆಮೇಲೆ ಹುರ್ಕೊಳ್ಬೇಕಾದ್ರೆಲ್ಲ ನೀರಿನ ಅಂಶ ನಾವು ಇದರಲ್ಲಿ ಇಟ್ಕೊಳ್ಬಾರ್ದು ಸ್ವಲ್ಪನೂ. ಅದಕ್ಕಾಗಿ ಈಗ ಸ್ಟ್ರೈನರಲ್ಲಿ ಹಾಕಿ ಶೋಧಿಸ್ಕೊಂಡು ತಂದಿದ್ದೀನಿ. ಈಗ ಚೆನ್ನಾಗಿ ಶೋಧಿಸ್ಕೊಂಡಿದ್ದಾಯಿತು. ನೀರಿನ ಅಂಶವನ್ನು ಕೂಡ ತೆಗೆದಿದ್ದಾಯಿತು. ಹಾಗೆಯೇ ಅದರ ಕನರಿನ ಅಂಶ ಕೂಡ ಸ್ವಲ್ಪನೂ ಇಲ್ಲ. ಇನ್ನೀಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನಾವು ತರಿತರಿಯಾಗಿ ರುಬ್ಕೊಳ್ಬೇಕು. ಇದನ್ನು ನೋಡ್ತಿರ್ಬೋದು, ಸ್ವಲ್ಪನೂ ನೀರಿನ ಅಂಶ ಇಲ್ಲ ನೋಡಿ. ಇಷ್ಟಾದರೆ ಸಾಕಾಗತ್ತೆ. ಇನ್ನು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ, ಅದರಲ್ಲಿ ಹಾಕಿ ನಾವೀಗ ತರಿತರಿಯಾಗಿ ರುಬ್ಕೊಳ್ಳೋಣ. ರುಬ್ಕೊಂಡಂತಹ ಈ ಬಾಳೆ ಹೂವನ್ನು ನಾವಿನ್ನೀಗ ಫ್ರೈ ಮಾಡ್ಕೊಳ್ಬೇಕು. ನಾನಾಗಲೇ ಪ್ಯಾನನ್ನು ಇಟ್ಟಿದ್ದೀನಿ ಬಿಸಿಗೆ. ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿನ್ನು ಫ್ರೈ ಮಾಡ್ಕೊಳ್ಳೋಣ. ಈ ಬಾಳೆ ಹೂವನ್ನು ಹುರಿತಾ ಬಂದ ಹಾಗೆ ಅದರ ಕಲರ್ ಕೂಡ ಚೇಂಜ್ ಆಗುತ್ತೆ. ಅಲ್ಲಿ ತನಕ ನಾವು ಅದನ್ನು ಹುರ್ಕೊಳ್ಬೇಕಾಗತ್ತೆ. ಈ ಥರ ಬಾಳೆ ಹೂವನ್ನು ಬಾಡಿಸ್ಕೊಳ್ಬೇಕಾದ್ರೆ ತಳ ಹಿಡಿಯತ್ತೆ ಅಂತಂದರೆ ಸ್ವಲ್ಪ ತುಪ್ಪನೋ ಎಣ್ಣೆನೋ 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ನಾವಿದನ್ನು ಹುರ್ಕೊಳ್ಬೋದು. ಈಗ ನೋಡಿ ಸರಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಈ ಕಲರಿಗೆ ಟರ್ನ್ ಆಯ್ತಲ್ಲ. ಇನ್ನೀಗ ತೆಗೆದಿದ್ದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಇದನ್ನು ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ಹಾಕಿ ಎತ್ತಿಡಬೇಕು. ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ ನೋಡಿ. ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಸೈಡಲ್ಲಿ ಇಟ್ಟಾದ ನಂತರ ಈಗ ನಾವು ನೆಕ್ಸ್ಟು ಮಸಾಲೆಯನ್ನೆಲ್ಲ ಹುರ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ಇನ್ನೊಂದು ಪ್ಯಾನನ್ನು ತಗೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ರೋಸ್ಟ್ ಆದ ಬಳಿಕ ನಾವಿನ್ನೀಗ ಮೆಂತ್ಯ, ಜೀರಿಗೆ ಆಮೇಲೆ ಕೊತ್ತಂಬರಿಯನ್ನೆಲ್ಲ ಹಾಕ್ಕೊಳ್ಬೇಕಾಗತ್ತೆ. ಈಗಾಗಲೇ ಸ್ವಲ್ಪ ರೋಸ್ಟ್ ಆಗಿದೆ ಇದು. ಆಮೇಲೆ ಈಗ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಜೀರಿಗೆ ತಗೊಂಡ್ರೆ ಸಾಕು. ಆಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ಬೇಕು ಇದಕ್ಕೆ. ನೆಕ್ಸ್ಟು 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ಬೇಕು. ಇವಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೇಳೆ, ಕೊತ್ತಂಬರಿ ಬೀಜ, ಜೀರಿಗೆ ಮತ್ತು ಮೆಂತ್ಯ. ಇನ್ನು ಈ ಮಸಾಲೆಗಳೆಲ್ಲ ಚೆನ್ನಾಗಿ ಘಮ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು. ಈಗ ನೋಡಿ ಇದು ಚೆನ್ನಾಗಿ ರೋಸ್ಟ್ ಆದ ನಂತರ ಸ್ವಲ್ಪ ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಪೆಪ್ಪರನ್ನು ಒಂದು 8-10 ಕಾಳು ಹಾಕಿದರೆ ಸಾಕಾಗತ್ತೆ.
ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ಆಮೇಲೆ ಘಮನೂ ಬರುತ್ತೆ ಇದನ್ನು ಹಾಕೋದ್ರಿಂದ. ಈಗ ಅದನ್ನು ತೆಗೆದು ಒಂದು ಸಪರೇಟಾಗಿ ತಟ್ಟೆಯಲ್ಲಿ ಎತ್ತಿಡೋಣ. ನೆಕ್ಸ್ಟಿಗೆ ಇಲ್ಲಿ ಬ್ಯಾಡಗಿ ಮೆಣಸನ್ನು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಬೇಕು. ನಾನಿಲ್ಲೊಂದು 5ರಿಂದ 6, 7 ಆಗುವಷ್ಟು ತೊಗೊಂಡಿದ್ದೀನಿ. ನಾವೀಗ ಬಾಳೆ ಹೂವು ಎಷ್ಟು ನಾವು ತಗೊಳ್ತೀವೋ ಅದರ ಕ್ವಾಂಟಿಟಿಗೆ ಅನುಗುಣವಾಗಿ ಈ ಬ್ಯಾಡಗಿ ಮೆಣಸಿನಕಾಯನ್ನು ಹಾಕಿದ್ರಾಯಿತು. ಬಾಕಿ ಎಲ್ಲ ಸಾಂಬಾರ ಪದಾರ್ಥಗಳನ್ನು ಹಾಗೆಯೇ ಹಾಕ್ಕೊಳ್ಳೋದು. ಇನ್ನೀಗ ಮೇಯ್ನಾಗಿ ನಮಗೆ ಬಾಳೆ ಹೂವು ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿಯಾಗಿ ಕರಿಬೇವು ಸೊಪ್ಪನ್ನು ಕೂಡ ತಗೊಂಡು ಹಾಕ್ಕೊಳ್ಬೇಕು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಕ್ರಿಸ್ಪಿ ಆಗೋ ತನಕ ಹುರ್ಕೊಳ್ಬೇಕಾಗತ್ತೆ. ಈ ಕರಿಬೇವು ಸೊಪ್ಪಿನಲ್ಲಿ ಅಂತೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಈಗ ಕರಿಬೇವು ಸೊಪ್ಪು ಕೂಡ ಕ್ರಿಸ್ಪಿ ಆಗೋ ತನಕ ಹುರ್ಕೊಂಡಿದ್ದೀನಿ. ಅದನ್ನು ಕೂಡ ತೆಗೆದು ಅದೇ ನಾವು ಮಸಾಲೆಗಳನ್ನೆಲ್ಲ ಹುರಿದಿಟ್ಟಂತಹ ತಟ್ಟೆಗೆ ಹಾಕ್ಕೊಳ್ಬೇಕು. ಇನ್ನು ಫೈನಲಿ ನಾವು ಹುರ್ಕೊಳ್ಬೇಕಾಗಿರುವಂಥದ್ದು ಕಾಯಿ ತುರಿಯನ್ನು ಇಲ್ಲಿ ತಗೊಂಡಿದ್ದೀನಿ. ಇನ್ನು ಇದನ್ನು ಕೂಡ ಹಾಗೆಯೇ ಘಮ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ನೀವು ಬೇಕಿದ್ದರೆ ಹಸಿಕಾಯಿ ಈ ಥರ ಹುರ್ಕೊಳ್ಳೋ ಬದಲಾಗಿ ಒಣ ಕೊಬ್ಬರಿಯನ್ನು ಕೂಡ ತೊಗೊಂಡು ಹಾಕ್ಕೊಳ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ತೆಂಗಿನಕಾಯಿ ತುರಿಯನ್ನು ಕೂಡ ಹುರ್ಕೊಂಡಿದ್ದಾಯಿತು. ಆಮೇಲೆ ಬಾಕಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ಕೂಡ ಹುರ್ಕೊಂಡಿದ್ದೀನಿ. ಅವೆಲ್ಲವನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಈಗಾಗಲೇ ಬಾಳೆ ಹೂ ಕೂಡ ನಾವಾಗಲೇ ಹುರಿದಿಟ್ಟಂಥದ್ದು ಚೆನ್ನಾಗಿ ಆರಿದೆ. ತಣ್ಣಗಾದ ನಂತರನೇ ನಾವಿದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ನಾವು ಸಪರೇಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಮಾಯಿಶ್ಚರ್ ಅಂಶ ಇರ್ಬೋದು, ಆದರೂ ತೊಂದರೆ ಇಲ್ಲ. ನಾವಿದನ್ನು ಫ್ರೈ ಮಾಡಿದಾಗ ಕರೆಕ್ಟ್ ಆಗುತ್ತೆ. ಲಾಸ್ಟಲ್ಲಿ ಹುರ್ಕೊಳ್ಳೋದಕ್ಕೆ ಇದೆ. ಇದನ್ನು ವಾಪಸ್ ನೋಡಿ, ಇಷ್ಟ ಆಗಿದೆ. ಇದನ್ನು ತೆಗ್ದಿನಿ, ಈಗ ಸೈಡಲ್ಲಿ ಎತ್ತಿಡೋಣ. ಈಗ ತಣ್ಣಗಾದ ಬಳಿಕ ಮಸಾಲೆ ಪದಾರ್ಥಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಆರಿದ ಬಳಿಕನೇ ನಾವು ಬೇರೆ ಇನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಪುಡಿ ಮಾಡಿಕೊಳ್ಬೇಕು. ಮಸಾಲೆಗಳನ್ನೆಲ್ಲ ಹಾಕಿ ಆದ ನಂತರ ಒಮ್ಮೆ ತರಿತರಿಯಾಗಿ ರುಬ್ಕೊಂಡು ತರಬೇಕು. ಮತ್ತು ನಾವು ಅದಕ್ಕೆ ತಿರ್ಗಾ ಉಪ್ಪು, ಬೆಲ್ಲ, ಹುಣಸೆಹಣ್ಣು, ಹಳದಿ ಪೌಡ್ರ್ ಈ ಥರದ್ದೆಲ್ಲ ಆ್ಯಡ್ ಮಾಡಿದ ನಂತರ ಫೈನಾಗಿ ಪೌಡ್ರ್ ಮಾಡಿಕೊಂಡ್ರೆ ಆಯಿತು. ಈಗ ನೋಡ್ತಿರ್ಬೋದು, ಇಷ್ಟಾದರೆ ಸಾಕಾಗುತ್ತೆ. ಸ್ವಲ್ಪ ಇದಕ್ಕೆ ಅರಿಶಿಣನ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಸಾಕಾಗುತ್ತೆ. ಸ್ವಲ್ಪ ನಿಂಬೆ ಹಣ್ಣು ಗಾತ್ರದ ಹುಣಸೆ, ಆಮೇಲೆ ಒಂದು 8ರಿಂದ 10 ಪೀಸ್ ಆಗುವಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಬೆಳ್ಳುಳ್ಳಿಯನ್ನೇ ಹಾಕ್ಕೊಳ್ಬೇಕು ಈಗ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಹಾಕದೇನೂ ಆಗುತ್ತೆ. ಈಗ ನೈಸಾಗಿ ಪುಡಿ ಮಾಡಿಕೊಂಡು ತಂದಿದ್ದೀನಿ. ಇನ್ನೀಗ ಪುಡಿ ಮಾಡಿದಂತಹ ಚಟ್ನಿ ಪುಡಿಗೆ ನಾವಾಗಲೇ ಮಿಕ್ಸಿ ಮಾಡಿ ಇಟ್ಟಂತಹ ಬಾಳೆ ಹೂವನ್ನು ಕೂಡ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಕೊನೆಯಲ್ಲಿ ಹೀಗೆ ಮಾಡೋದ್ರಿಂದ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಬಾಳೆ ಹೂವು ಕೂಡ. ಈಗ ಫೈನಲ್ ಆಗಿ ನಾವೀಗ ಬಾಳೆ ಹೂವನ್ನು ಕೂಡ ರುಬ್ಕೊಂಡಿದ್ದಾಯಿತು. ಮಸಾಲೆ ಎಲ್ಲ ಸರಿಯಾಗಿ ಮಿಕ್ಸ್ ಆಗಿದೆ ನೋಡಿ. ಇನ್ನಿದನ್ನು ನಾವು ಒಗ್ಗರಣೆ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಾನೀಗ ಪ್ಯಾನನ್ನು ಇಟ್ಕೊಂಡಿದ್ದೀನಿ ಬಿಸಿಗೆ. ಇನ್ನಿದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. 1 ವರ್ಷ ಕಾಲ ನಾವು ಇಡುವಂಥದ್ದಾದ್ರಿಂದ ನಾನಿಲ್ಲಿ 1/4 ಕಪ್ಪಾಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಒಮ್ಮೆಗೆ. ಫ್ರೆಶ್ ಆಗಿರುವಂತಹ ತೆಂಗಿನ ಎಣ್ಣೆನೇ ಹಾಕ್ಕೊಳ್ಬೇಕು. ಹಾಕಿ ಆದ ನಂತರ ನಾವು ಇದಕ್ಕೆ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. 1 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ. ಇದು ಚೆನ್ನಾಗಿ ಬಾಡಿಸಿ ಆದ ನಂತರ ಸ್ವಲ್ಪ ಕರಿಬೇವು ಸೊಪ್ಪು, ಕೆಂಪು ಮೆಣಸು, ಅದೇ ರೀತಿಯಾಗಿ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಳ್ಬೇಕು ಇದಕ್ಕೆ. ಈಗ ನೋಡಿ, ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಕೆಂಪು ಮೆಣಸನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ತಗೊಂಡಿರುವಂಥದ್ದು ಊರ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದನ್ನು ಎಣ್ಣೆಯಲ್ಲಿ. ಇದು ಚೆನ್ನಾಗಿ ಫ್ರೈ ಆದ ನಂತರ ಕೊನೆಯಲ್ಲಿ ನಾವು ಚಟ್ನಿ ಪುಡಿ ನಾವು ಮಾಡಿ ಇಟ್ಕೊಂಡದನ್ನು ಹಾಕಿ ಒಂದು 5ರಿಂದ 10 ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ತುಂಬ ಸಮಯ ನಾವು ಬಾಳ್ವಿಕೆ ಬರೋದಕ್ಕೆ ಇಡೋ ಕಾರಣ 1/4 ಗಂಟೆ ಅಥವಾ ಒಂದು 10 ನಿಮಿಷ ಅಂದರೂ ಕಮ್ಮಿ ಅಂದರೆ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಕೂಡ ಬರುತ್ತೆ, ಘಮ ಕೂಡ ಬರುತ್ತೆ. ಆಮೇಲೆ ಬಾಳೆ ಹೂವಿನಲ್ಲಿರುವಂತಹ ಮಾಯಿಶ್ಚರ್ ಅಂಶ ಕೂಡ ಹೋಗುತ್ತೆ. ಈಗ ನೋಡಿ, ಚಟ್ನಿ ಪುಡಿಯನ್ನೆಲ್ಲ ಹಾಕ್ಕೊಂಡಿದ್ದಾಯಿತು. ಇನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಮುಂಚಿನ ಕಾಲದಲ್ಲಿ ಬಾಣಂತಿಯರಿಗೆ ಕೂಡ ಮಾಡಿಕೊಡ್ತಾಯಿದ್ರು. ಹಾಗಾಗಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಇದೆ ಅಂತ ಹೇಳ್ಬೋದು ಇದನ್ನು ತಿನ್ನೋದ್ರಿಂದ. ಚಪಾತಿ, ರೊಟ್ಟಿ ಅಥವಾ ಅನ್ನದ ಜೊತೆಗಂತೂ ತುಂಬಾ ಸೂಪರಾಗಿರುತ್ತೆ. ಇನ್ನು ಇದಕ್ಕೆ ಯಾವುದೇ ರೀತಿಯಾದಂತಹ ಬಾಳೆ ಹೂವನ್ನು ನೀವು ತಗೊಳ್ಬೋದು. ಕದಳಿ ಬಾಳೆ ಆಗಿರ್ಬೋದು, ಆಮೇಲೆ ನೇಂದ್ರ ಬಾಳೆದು
ಎಲ್ಲ ಬಾಳೆ ಹೂವನ್ನು ನೀವು ಇದಕ್ಕೆ ಹಾಕ್ಕೊಳ್ಬೋದು. ಇನ್ನು ಕ್ವಾಂಟಿಟಿಗೆ ಅನುಗುಣವಾಗಿ ಎಲ್ಲವನ್ನು ಮಸಾಲೆ ಪದಾರ್ಥಗಳನ್ನು ಕೂಡ ಆ್ಯಡ್ ಮಾಡ್ತಾ ಬಂದರೆ ಸಾಕು. ನಾನಿಲ್ಲಿ ತಗೊಂಡಿರುವಂತಹ ಒಂದು ಬಾಳೆ ಹೂವಿಗೆ ಅನುಗುಣವಾಗಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಆಗಿರ್ಬೋದು, ಮೆಂತ್ಯ, ಜೀರಿಗೆ ಇವೆಲ್ಲವನ್ನು ಹಾಕಿದ್ದೀನಿ. ಈಗ ನೋಡಿ 10 ನಿಮಿಷದ ಕಾಲ ನಾನೀಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಬಾಳೆ ಹೂವಿನಲ್ಲಿ ಇರುವಂತಹ ಮಾಯಿಶ್ಚರ್ ಅಂಶ ಎಲ್ಲ ಕಂಪ್ಲೀಟಾಗಿ ಹೋಗಿದೆ. ಇನ್ನು ಇದನ್ನು ತೆಗೆದು ನಾವೀಗ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಚೆನ್ನಾಗಿ ಆರಿದ ಬಳಿಕನೇ ಗಾಜಿನ ಬಾಟ್ಲಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡ್ಬೋದು. ಕಂಪ್ಲೀಟಾಗಿ ಕೂಲ್ ಆದ ಬಳಿಕ ನಾನೀಗ ತೋರಿಸ್ತಾ ಇದ್ದೀನಿ. ಇನ್ನು ಗಾಜಿನ ಬಾಟ್ಲಿಯಲ್ಲಿ ಹಾಕಿ ನಾವು ಸ್ಟೋರ್ ಮಾಡಿ ಇಡ್ಬೋದು ವರ್ಷಾನುಗಟ್ಟಲೆ ಕೂಡ. ಅದಕ್ಕಿಂತ ಮುಂಚೆ ಈಗ ಗಾಜಿನ ಬಾಟ್ಲಿಯಲ್ಲಿ ಸ್ವಲ್ಪನೂ ತೇವದ ಅಂಶ ಎಲ್ಲ ಇಲ್ಲದಂತೆ ನೋಡ್ಕೊಳ್ಬೇಕಾಗತ್ತೆ. ಸರಿಯಾಗಿ ಒರೆಸ್ಬೇಕು ಇದನ್ನು. ನೀರಿನ ಅಂಶ ಎಲ್ಲ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಆದ ಬಳಿಕನೇ ಈ ಚಟ್ನಿ ಪುಡಿಯನ್ನು ಹಾಕ್ಬಿಟ್ಟು ತುಂಬಿಸಿ ವರ್ಷಾನುಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇನ್ನು ಆಗಾಗ ತೆಗಿಬೇಕಾದ್ರೆಲ್ಲ ಸ್ಪೂನಲ್ಲೆಲ್ಲ ನೀರಿನ ಅಂಶ ಇಲ್ಲದಂತೆ ನೋಡ್ಕೊಳ್ಬೇಕು. ಬಾಳೆ ಹೂವಿನಿಂದ ಯಾವ ಥರ ಆರೋಗ್ಯಕರವಾದಂತಹ ಚಟ್ನಿ ಪುಡಿಯನ್ನು ತಯಾರಿಸೋದನ್ನು ನೋಡ್ಕೊಂಡು ಬಂದಾಯ್ತಲ್ಲ. ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.